ಗಂಗೆ ಕೆಣಕಿ ನಭದಿ ನಿಲ್ಲಲು ಅವಳ ರಭಸ ತಡೆಯಲಿಕ್ಕೆ ಹಿಮಾಲಯದಿ ನೀಲಕಂಠ ಕೈಯ ಕಟಿಯಲಿಟ್ಟು ಶಿರದ ಜಟೆಯ ಬಿಚ್ಚಿ ಪಾಶ ಹಚ್ಚಿ ಅದೇನು ಬೀಳ್ತೀಯೋ ಬಾ ಅಂದ ಆ ಗಂಗೆಯನ್ನ. ಇಡೀ ಜಗತ್ತೆಲ್ಲ ಶಿವನ ಕೇಶಪಾಶದಿಂದ ವಿಸ್ತಾರವಾಗಿ ಬಿಟ್ಟಿದೆ. ಗಂಗೆ ತಾಡಿಸಿ ಬಂದಳು, ಛಾಡಿಸಿ ಬಂದಳು, ಝಂಕಿಸಿ ಬಂದಳು, ಶಿವನನ್ನೂ ಕೊಚ್ಚಿಕೊಂಡು ಹೋಗ್ತೇನೆ ಅಂತ ಬಂದಳು. ಅದಾಗಲಿಲ್ಲ. ಎಷ್ಟೇ ರಭಸವಾಗಿ ಬಂದರೂ ಕೊನೆಗೆ ಪರಮೇಶ್ವರ ತನ್ನ ಜಟಾಪಾಶದಿಂದ ಅವಳನ್ನು ಎಳೆದು ಬಂಧಿಸಿ ಗಂಗೆಯ ಸಹಿತ ಮಾಯವಾಗುತ್ತ. ಮತ್ತೆ ಭಗೀರಥ ಪ್ರಯತ್ನಪಟ್ಟ, ತಪಸ್ಸನ್ನು ಮಾಡಿದ. ಮತ್ತೆ ಶಂಕರ ಬಂದ. ಅವನು ಪ್ರಾರ್ಥನೆ ಮಾಡಲಾಗಿ ಒಂದೇ ಒಂದು ಕೂದಲನ್ನು ಸ್ವಲ್ಪ ಸರಿಸಿದನಂತೆ. ಅಲ್ಲಿಂದ ಒಂದು ಬಿಂದು ಕೆಳಗೆ ಬಿತ್ತು. ಜಟೆಯಿಂದ ಬಿದ್ದದ್ದು ಬಿಂದುವಾದರೂ ಅಲ್ಲಿ ಹಿಮಾಲಯದಲ್ಲಿ ಬೀಳುವಾಗ ಅದು ಸರೋವರವಾಗಿಬಿಟ್ಟಿತ್ತು. ಅದನ್ನು ಬಿಂದು ಸರೋವರ ಅಂತ ಇಂದಿಗೂ ಕರೀತಾರೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ, ನಿನ್ನೆಯ ಸಂಚಿಕೆಯಲ್ಲಿ ಸಗರ ಚಕ್ರವರ್ತಿ ಅವನಿಗೆ ಅನುಗ್ರಹಿತವಾದಂಥ ಇಬ್ಬರು ಮಕ್ಕಳು, ಒಬ್ಬರಲ್ಲಿ ಒಂದೇ ಮಗು, ಇನ್ನೊಬ್ಬ ಪತ್ನಿಯಲ್ಲಿ 60,000 ಮಕ್ಕಳಾಗುವಂಥ ಸಾಧ್ಯತೆಗಳು ಅದು ಫಲಿಸಿದ್ದು. ಒಬ್ಬ ಮಗ ಅಸಮಂಜಸನಾಗಿಯೂ ಇನ್ನೊಂದು ಸುಮತಿ ಅಂದರೆ ಗರುಡನ ಸಹೋದರಿ 60,000 ಮಕ್ಕಳ ತಾಯಿಯಾಗಿ ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಯಾಗವನ್ನು ಪ್ರಾರಂಭ ಮಾಡಿದಾಗ ಅಧೀರನಾದಂತಹ ಇಂದ್ರ, ಅವೊಂದು ಸ್ವಲ್ಪ ಇಂಥ ಕೆಲಸಗಳು ಆಗಾಗ ನಡೆಯುತ್ತೆ. ಅಧೀರನಾಗಿ ಆ ಮಾಡಬಹುದಾದಂಥ ಯಜ್ಞಾಶ್ವವನ್ನು, ಯಾಗದ ಅಶ್ವವನ್ನು ಕದ್ದು ಹೋಗಿ ಪಾತಾಳದಲ್ಲಿ ಕಪಿಲ ಮಹಾಮುನಿಗಳ ಅವರ ಹಿಂದೆ ಬಚ್ಚಿಟ್ಟ. ಸರಿ, ಅಶ್ವ ಕಳೆದು ಹೋಗಿದೆ ಅಂತ ಹೇಳಿ ಹುಡುಕಾಟ ಎಲ್ಲ ಶುರುವಾಯಿತು. ಕೊನೆಗೆ ಈ 60,000 ಮಂದಿ ಇಡೀ ಪ್ರಪಂಚವನ್ನೆಲ್ಲ ಸುತ್ತಾಡ್ತಾ ಭೂಮಿಯನ್ನು ಕೊರೆದು ಪಾತಾಳಕ್ಕೆ ಹೋದರು. ಅಲ್ಲಿ ಕಪಿಲ ಮಹಾಮುನಿಗಳ ಹಿಂದೆ ಇದ್ದಂತಹ ಕುದುರೆಯನ್ನು ಕಂಡು ಇವರು ಕುದುರೆಯನ್ನು ಮಾತ್ರ ತರದೆ ಈ ತಂದವನು ಕದ್ದವನು ಇವನೇ, ಈ ಮುನಿ ಇರಬೇಕು ಅಂತ ಹೇಳಿ ಆ ಕಪಿಲ ಮಹಾಮುನಿಗಳನ್ನು ಝಂಕಿಸಿದರು. ಅವರು ಧ್ಯಾನಸ್ಥರಾಗಿದ್ದವರು ಇವರ ಆ ಗಲಾಟೆಗೆ, ಹಠಾಟೋಪಕ್ಕೆ, ಮಾತುಗಳಿಗೆ ಕಣ್ಬಿಟ್ಟರು, ಸುಟ್ಟು ಹೋದರು. ಯಾಗಾಶ್ವವನ್ನು ತರಬೇಕಾಗಿತ್ತು, ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಯಿತು. ಕೊನೆಗೆ ಅಸಮಂಜಸ ಬಂದ. ಅವನ ಮಗ ಅಂಶುಮಂತ ಇವರೆಲ್ಲ ಹುಡುಕಾಡಿಕೊಂಡು ಬಂದಾಗ ಆ ಕಪಿಲ ಮಹಾಮುನಿಗಳಿಗೆ ವಂದನೆಗಳನ್ನು ಹೇಳಿ ಆ ಯಾಗಾಶ್ವವನ್ನು ಕರೆದುಕೊಂಡೋಗಿ ಯಾಗವನ್ನು ಸಂಪನ್ನ ಮಾಡಿದರು. ಆದರೆ ತಮ್ಮ ಪಿತೃದೇವತೆಗಳು ಅಂಶುಮಂತ ಯೋಚನೆ ಮಾಡಿದ, ಅವರು 60,000 ಜನ ಸತ್ತು ಬಿದ್ದು ಬಿಟ್ಟಿದ್ದಾರೆ, ಅವರಿಗೆ ತರ್ಪಣವನ್ನು ಕೊಡಬೇಕು, ಜಲತರ್ಪಣವನ್ನು ಕೊಡಬೇಕು, ಎಲ್ಲಿಂದ ತರೋಣ ಅಂತ ಹೇಳಿ ಯಾವುದೋ ಸಾಮಾನ್ಯವಾದ ಜಲವನ್ನು ತರ್ಪಣ ಕೊಡಬೇಕು ಅಂತ ತೀರ್ಮಾನ ಮಾಡುವಾಗ ಗರುಡ ಬಂದಾನೆ. ಆ ಗರುಡ ಬಂದು ಹೇಳ್ತಾನೆ, ಸಲಿಲಂ ನಾ ಅರ್ಹಸ ಪ್ರಾಜ್ಞ, ಈ ಸಲಿಲ, ಈ ನೀರು ಅರ್ಹವಾದದ್ದಲ್ಲ. ಆದ್ದರಿಂದ ಇವರಿಗೆ ಮೋಕ್ಷ ಸಿಗಬೇಕಾದರೆ ಋಷಿಶಾಪಕ್ಕೆ ಒಳಗಾಗಿ, ಋಷಿಯ ಕೋಪಕ್ಕೆ ಒಳಗಾಗಿ ಇವರೆಲ್ಲ ಭಗ್ನರಾಗಿದ್ದಾರೆ. ಇವರಿಗೆ ಸದ್ಗತಿ ಸಿಗಬೇಕಾಗಿದ್ದರೆ ದೇವಗಂಗೆಯೇ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂಶುಮಂತ ಪ್ರಯತ್ನ ಮಾಡಿದ, ದೇವಗಂಗೆಯನ್ನು ತರಿಸಲಿಕ್ಕೆ ಆಗಲಿಲ್ಲ. ಅವನ ಮಗ ದಿಲೀಪ ಪ್ರಯತ್ನ ಪಟ್ಟ, ಆಗಲಿಲ್ಲ. ಕೊನೆಗೆ ಅವನ ಮಗನಾಗಿರುವಂಥ ಭಗೀರಥ ಬಂದ. ಭಗೀರಥ ಕೇವಲ ತಪಸ್ಸನ್ನು ಮಾಡಿದ, ರಾಜ್ಯಭಾರವನ್ನು ಬಿಟ್ಟ, ತಪಸ್ಸನ್ನು ಮಾಡಿದ. ಬ್ರಹ್ಮದೇವ ಬಂದ, ಏನಯ್ಯ ಏನಾಗಬೇಕು?
ಕೇಳ್ಕೊಂಡ, ಸ್ವಾಮಿ ನಮ್ಮ ಹಿರಿಯರು ಪೂರ್ವಿಕರು ಅವರು ಸದ್ಗತಿ ಸಿಗಬೇಕು ಅಂತ ಹೇಳಿ ನಾನು ತಪಸ್ಸನ್ನು ಮಾಡಿದೆ. ದೇವಲೋಕದ ಗಂಗೆ ಮಂದಾಕಿನಿ ಅವಳನ್ನು ನಾನು ಭೂಲೋಕಕ್ಕೆ ಬರಮಾಡುವಂಥ ಕೆಲಸಕ್ಕೆ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಅವಳೇನೋ ಬರೋಕ್ಕೆ ಸಿದ್ಧವಾಗಿದ್ದಾಳಯ್ಯ, ಕಳಿಸ್ತೇನೆ, ಆದರೆ ಅವಳನ್ನು ತಡೆಯುವ ಶಕ್ತಿ ಯಾರಿಗಿದೆ? ಅವಳು ಮಹಾ ಜಂಬಸ್ತೆ, ಅಹಂಕಾರಿ. ಅವಳ ರಭಸ ಕೊಚ್ಚಿಕೊಂಡು ಹೋಗ್ಬಿಡುತ್ತಯ್ಯ ಭೂಮಿಯನ್ನ. ಯಾರು ತಡೆಯಲಿಕ್ಕೆ ಸಾಧ್ಯ? ಸ್ವಾಮಿ ನೀವೇ ಹೇಳಬೇಕು, ಶಿವನನ್ನು ಪ್ರಾರ್ಥಿಸು ಅಂತಂದು. ಸರಿ, ಮತ್ತೆ ಶಿವನಿಗಾಗಿ ಒಂದಷ್ಟು ಕಾಲ ತಪಸ್ಸನ್ನು ಮಾಡಿದ ಮೇಲೆ ಶಿವ ಬಂದ. ಏನಪ್ಪ ಅಂದ, ಸ್ವಾಮಿ ಗಂಗೆಯನ್ನು ನಾನು ಭೂಲೋಕಕ್ಕೆ ಕರೆತರಬೇಕು ಅಂತಿದ್ದೇನೆ, ಬ್ರಹ್ಮ ಕಳಿಸ್ತೀನಿ ಅಂತ ಹೇಳಿದ್ದಾನೆ, ಆದರೆ ಅವಳ ರಭಸವನ್ನು ತಡೆಯಬೇಕಂತೆ, ದಯಮಾಡಿ ನೀನು ಅವಳ ರಭಸವನ್ನು ತಡೆದು ಸ್ವಲ್ಪ ಗಂಗೆಯನ್ನು ಕೊಡು ಅಂತ ವರ್ಣನೆ ಮಾಡ್ತಾರೆ. ಗಂಗೆ ಕೆಣಕಿ ನಭದಿ ನಿಲ್ಲಲು ಅವಳ ರಭಸ ತಡೆಯಲಿಕ್ಕೆ ಹಿಮಾಲಯದಿ ನೀಲಕಂಠ ಕೈಯ ಕಟಿಯಲಿಟ್ಟು ಶಿರದ ಜಟೆಯ ಬಿಚ್ಚಿ ಪಾಶ ಹಚ್ಚಿ, ಅದೇನು ಬೀಳ್ತೀಯೋ ಬಾ ಅಂದ ಆ ಗಂಗೆಯನ್ನ. ಇಡೀ ಜಗತ್ತೆಲ್ಲ ಶಿವನ ಕೇಶಪಾಶದಿಂದ ವಿಸ್ತಾರವಾಗಿ ಬಿಟ್ಟಿದೆ. ಗಂಗೆ ತಾಡಿಸಿ ಬಂದಳು, ಛಾಡಿಸಿ ಬಂದಳು, ಛಂಕಿಸಿ ಬಂದಳು, ಶಿವನನ್ನೂ ಕೊಚ್ಚಿಕೊಂಡು ಹೋಗ್ತೇನೆ ಅಂತ ಬಂದಳು. ಅದಾಗಲಿಲ್ಲ. ಎಷ್ಟೇ ರಭಸವಾಗಿ ಬಂದರೂ ಕೊನೆಗೆ ಪರಮೇಶ್ವರ ತನ್ನ ಜಟಾಪಾಶದಿಂದ ಅವಳನ್ನು ಎಳೆದು ಬಂಧಿಸಿ ಮಾಯವಾಗಿಬಿಟ್ಟ, ಗಂಗೆಯ ಸಹಿತ ಮಾಯವಾಗಿಬಿಟ್ಟ. ಮತ್ತೆ ಭಗೀರಥ ಪ್ರಯತ್ನಪಟ್ಟ, ತಪಸ್ಸನ್ನು ಮಾಡಿದ, ಮತ್ತೆ ಶಂಕರ ಬಂದ. ಅವನು ಪ್ರಾರ್ಥನೆ ಮಾಡಲಾಗಿ ಒಂದೇ ಒಂದು ಕೂದಲನ್ನು ಸ್ವಲ್ಪ ಸರಿಸಿದನಂತೆ, ಅಲ್ಲಿಂದ ಒಂದು ಬಿಂದು ಕೆಳಗೆ ಬಿತ್ತು. ಬಿದ್ದಿದ್ದು ಬಿಂದುವಾದರೂ ಕೂಡ, ಶಿವನ ಆ ಜಟೆಯಿಂದ ಬಿದ್ದದ್ದು ಬಿಂದುವಾದರೂ ಅಲ್ಲಿ ಹಿಮಾಲಯದಲ್ಲಿ ಬೀಳುವಾಗ ಅದು ಸರೋವರವಾಗಿಬಿಟ್ಟಿತ್ತು. ಅದನ್ನು ಬಿಂದು ಸರೋವರ ಅಂತ ಇಂದಿಗೂ ಕರೀತಾರೆ. ಹೀಗೆ ಶಿವನು ಭಕ್ತವತ್ಸಲನಾಗಿ ಭಕ್ತರ ಮೊರೆಗೆ ಓಗೊಡ್ಡು ಎಲ್ಲಿಯೋ ಗಂಗೆಯಲ್ಲಿ ಭೂಲೋಕ ಕೊಚ್ಚಿಕೊಂಡು ಹೋಗ್ಬಿಡಬೇಕಾಗಿತ್ತು. ಅಂತಹ ಕೊಚ್ಚಿ ಹೋಗಬಹುದಾದಂಥ ಅನರ್ಥವನ್ನು ಶಿವ ತಡೆದ. ಅಲಕನಂದೆಯಾಗಿ ಅವಳ ಹಿಂದೆ ಭಾಗೀರಥಿಯಾಗಿ ಹರಿದು ಬಂದ. ಆ ಪಶ್ಚಿಮಕ್ಕೆ ಸೀತಾ, ಸಿಂಧು, ಸುಚಕ್ಷು ಎಂಬತಕ್ಕಂಥ ಹೆಸರನ್ನು, ಪೂರ್ವಕ್ಕೆ ಹ್ಲಾಗಿನಿ, ಪಾವನಿ, ನಳಿನಿ ಎಂಬ ಹೆಸರನ್ನು, ಬರುವಾಗ ಜಹ್ನು ಮಹರ್ಷಿ ಆಶ್ರಮವನ್ನು ಕೊಚ್ಚಿ ಹೋದರಿಂದ ಮತ್ತೆ ಭಗೀರಥ ಪ್ರಾರ್ಥನೆ ಮಾಡಲಾಗಿ ಆ ಮಹರ್ಷಿ ಕಿವಿಯಿಂದ ಬಿಟ್ಟದ್ದ ಆ ಗಂಗೆಯನ್ನು ಜಾಹ್ನವಿ ಎನ್ನುವ ಹೆಸರನ್ನು, ಭಾಗೀರಥಿ ಎನ್ನುವ ಹೆಸರನ್ನು, ಇಷ್ಟೆಲ್ಲ ಆ ಗಂಗೆಗೆ ವಿವಿಧವಾಗಿರತಕ್ಕಂಥ ಹೆಸರನ್ನು ಹೊಂದಿರುವಂಥ ಗಂಗೆಯನ್ನು, ಪವಿತ್ರವಾದಂಥ ಗಂಗೆಯನ್ನು ಶಿವ ಧರಿಸಿದ್ದನಾದ್ದರಿಂದ ಅವನನ್ನು ಗಂಗಾಧರ ಅನ್ನುವ ಹೆಸರನ್ನು ಕರೀತಾರೆ ಅನ್ನುವಂಥ ವಿಚಾರ. ಈ ಗಂಗಾಧರನಾದ ಮೇಲೆ ಇನ್ನು ಸ್ವಲ್ಪ ಹಾಗೆ ಕೆಳಗೆ ಬಂದರೆ, ಅಥವಾ ಆ ಗಂಗೆ ಇರಬಹುದಾದಂಥ ಪ್ರದೇಶ ಜಟೆ, ಶಿವನ ಜಟೆ, ಅದನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ಹುಟ್ಟಿದ ಮಕ್ಕಳಿಗೆ ಕೇಶವಿರೋದಿಲ್ಲ, ಕೂದಲಿರೋದಿಲ್ಲ. ಅಥವಾ ಬದುಕಿ ಬಹಳ ಕಾಲವಾದ ಮೇಲೆ ವೃದ್ಧಾಪ್ಯ ಬಂದಾಗ ಕೇಶವಿರೋದಿಲ್ಲ, ಉದುರೋಗಿರುತ್ತೆ, ಖಾಲಿ ತಲೆಯಾಗಿರುತ್ತೆ. ಅಂದರೆ ಈ ಕೇಶ ಯಾವಾಗ ಇರುತ್ತೆ, ಯಾರಿಗಿರುತ್ತಪ್ಪ ಅಂದರೆ ಮಧ್ಯವಯಸ್ಕರಿಗಿರುತ್ತೆ. ಯೌವನದಲ್ಲಿರೋವರಿಗೆ ಯಥೇಚ್ಛವಾದ ಕೂದಲಿರುತ್ತೆ. ಅಂದರೆ ಪರಮೇಶ್ವರನಿಗೆ ಆ ಜಟೆ ಕಟ್ಟಿದ್ದಾನೆ, ಜುಟ್ಟು ಆ ಜಡೆಯನ್ನು ಹೀಗೆ ಕಟ್ಟಿದ್ದಾನೆ ಗೋಪುರದಂತೆ. ಅಂದರೆ ಅವನು ಸದಾ ಯೌವನಾವಸ್ಥೆಯಲ್ಲಿದ್ದಾನೆ. ಅವನಿಗೆ ಹುಟ್ಟು ಅನ್ನುವಂಥದ್ದು ಇಲ್ಲ, ಅಲ್ಲಿ ಸಾವು ಅನ್ನುವಂಥದ್ದಿಲ್ಲ. ಅವನು ಶಾಶ್ವತ, ಪರಮಸತ್ಯ, ಪರಮನಿತ್ಯ ಅನ್ನುವಂಥ ತತ್ವವನ್ನು ಹೇಳುವಂಥದ್ದು ಜಟೆ. ಆ ಜಟೆಯಲ್ಲಿಯೇ ಧರಿಸಿದ್ದಾನೆ ಚಂದ್ರನನ್ನು. ಚಂದ್ರನ ಕಥೆಯನ್ನು ನಾವು ಹೇಳಿ ಆಗಿದೆ. ಅವನಿಗೆ ಶಾಪ ಬಂದ ಕಥೆಯೋ ಅಥವಾ ಅದರ ವಿಮೋಚನೆಯಾದ ಕಥೆಯೋ ಎಲ್ಲ ಹೇಳಿ ಆಗಿದೆ. ಅಲ್ಲಿ ಹೇಳಬೇಕಾದಂಥ ಮತ್ತು ಒಂದು ಅಂಶ ಏನಪ್ಪ ಅಂದರೆ, ಯಾಕೆ ಚಂದ್ರನನ್ನು ಶಿರದಲ್ಲಿ ಧರಿಸಿದ್ದಾನೆ ಈಶ್ವರ ಅಂದರೆ, ಈ ಚಂದ್ರ ಅನ್ನತಕ್ಕಂಥವನು ಕಾಲದ ಸಂಕೇತ ಅಂತ. ಈಗ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಅಂತ ದಿನಗಳನ್ನು ನಾವು ಎಣಿಸ್ತಾ ಇದ್ದೀವಲ್ಲ, ಅದು ಎಣಿಸುವುದು ಹೇಗಪ್ಪ ಅಂದರೆ, ಚಂದ್ರ ತಾನು ವೃದ್ಧನಾಗ್ತಾ ಇದ್ದಾನೆ. ಅಂದರೆ ಒಂದೊಂದು ದಿನ ಕಳೆದು 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 ಮುಂದೆ ಹೋಗ್ತಾ ಇದೆ ಅಂತ ಅರ್ಥ. ಹಾಗೆ ಚಂದ್ರ ಅನ್ನತಕ್ಕಂಥವನು ಕಾಲವನ್ನು ಸೂಚಿಸುವಂಥ ಸಂಕೇತ. ಅಂತಹ ಕಾಲನನ್ನು ಸೂಚಿಸುವಂಥ ಚಂದ್ರನನ್ನೇ ತನ್ನ
ಅಲಂಕಾರದ ವಸ್ತುವಾಗಿ ಶಿವ ಜಟೆಯಲ್ಲಿ ಧರಿಸಿದ್ದಾನೆ ಅಂದರೆ ಕಾಲನನ್ನೇ ಮೀರಿ ನಿಂತಿದ್ದಾನೆ. ಅವನು ಶಾಶ್ವತನಾಗಿದ್ದಾನೆ, ಕಾಲಕ್ಕೆ ಕಾಲನಾಗಿ ನಿಂತಿರತಕ್ಕಂಥ ಮಹಾದೇವನಾಗಿದ್ದಾನೆ ಅಂತ ಅರ್ಥ. ಇನ್ನೊಂದು, ಅವನಲ್ಲಿ ಔಷಧಿ ಗುಣಗಳೆಲ್ಲ ಇದೆ. ಸಸ್ಯದ ವಿಶೇಷವಾದ ಅಮೃತ ತುಲ್ಯವಾಗಿರತಕ್ಕಂಥ ಔಷಧಿ ಗುಣ ಅವನಲ್ಲಿರುವುದರಿಂದ ಅವನು ಶಿವನಲ್ಲಿ ವಾಸ ಮಾಡುವುದರಿಂದ ಅವನನ್ನು ವೈದ್ಯನಾಥ ಅಂತಲೂ ಹೀಗೂ ಕೆಲವರು ಅರ್ಥ ಮಾಡುವುದು ಉಂಟು. ಅದು ಹೇಗೂ ಇರಲಿ, ಅಂತೂ ಆ ಜಟೆಯಲ್ಲಿ ಚಂದ್ರ. ಇದನ್ನು ನೋಡಿದ ಮೇಲೆ ಇನ್ನು ಸ್ವಲ್ಪ ಜಟೆಯನ್ನು ಬಿಟ್ಟು ಕೆಳಗೆ ಬಂದರೆ ಶಿವ ಭಸ್ಮಧಾರಣೆಯನ್ನು ಮಾಡ್ತಾನೆ. ಈ ಭಸ್ಮಧಾರಣೆ ಮಾಡುವಾಗ 3 ಬೆರಳಿನಿಂದ ಹೀಗೆ ಭಸಿತವನ್ನು ಹಚ್ಚುವಂಥ ಒಂದು ಪದ್ಧತಿ. ಭಸಿತದಲ್ಲಿ 5 ವಿಧವಾಗಿರುವಂಥದ್ದು. ಒಂದು ಭಸ್ಮ, ಭಸಿತ, ವಿಭೂತಿ, ಕ್ಷಾರ, ರಕ್ಷೆ ಅಂತ ಹೇಳಿ ಮಹಾಭಾರತದಲ್ಲಿ ಮಹಾದೇವನೇ ವರ್ಣನೆಯನ್ನು ಮಾಡ್ತಾನೆ ಪಾರ್ವತಿಗೆ. ಅದರ ಮಹಿಮೆ ಏನು, ಯಾವ ಯಾವ ಕಾಮಧೇನುವಿನಿಂದ, ಯಾವ ಯಾವ ಪಂಚಭೂತಗಳ ತತ್ವದಿಂದ ಸೇರಿಕೊಂಡು ಈ ಭಸ್ಮ ಭೂತಿ ಎನ್ನುವಂಥದ್ದು ಸಿದ್ಧವಾಗಿದೆ ಅಂತ ಹೇಳ್ತಾನೆ. ಅಂತಹ ವಿಶೇಷವಾಗಿರುವಂತಹ ವಿಭೂತಿಮಯವಾದಂಥ, ಅದನ್ನೇ ಹೇಳ್ತಾರೆ ವಿಭೂತಿರ್ಭೂತಿರೈಶ್ವರ್ಯ ಅಣಿಮಾದಿಕಾದಿಮಷ್ಟದಾಂ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶತ್ವಂ ಅಂತ. ಯಾರು ಈ ವಿಭೂತಿಯನ್ನು ಧಾರಣೆ ಮಾಡ್ತಾರೋ ಅವರಿಗೆ ಅಷ್ಟಸಿದ್ಧಿಗಳು ಸಿದ್ಧಿಯಾಗತ್ತೆ ಎನ್ನುವಂಥದ್ದು ಶಿವಭಕ್ತರ ನಂಬಿಕೆ. ಮತ್ತೊಂದು ಧ್ವನಿ ಅರ್ಥ ಏನಪ್ಪ ಅಂದರೆ, 3 ಬೆರಳಿನಿಂದ ಧರಿಸುವಂತಹ ಆ ವಿಭೂತಿಗೆ ಏನು ಅರ್ಥ? ಯಾವ ಭಕ್ತನೂ ಶುದ್ಧನಾಗಿ ತ್ರಿಕರಣ ಶುದ್ಧಿಯಿಂದ ಸದಾಕಾಲದಲ್ಲಿಯೂ ನಡೆಯುವುದೆಲ್ಲ ಶಿವನ ಇಚ್ಛೆಯೇ, ಶಿವನಲ್ಲಿ ನಾನು ಸಂಪೂರ್ಣ ಶರಣಾಗಿದ್ದೇನೆ ಅನ್ನುವ ತತ್ವವನ್ನು ಹೊಂದಿರ್ತಾನೋ, ನಂದಿಯ ಹಾಗೆ, ಗರುಡನ ಹಾಗೆ, ಹನುಮಂತನ ಹಾಗೆ, ಅಂತಹ ಶುದ್ಧ ಭಕ್ತಿ ಇಂದ ಯಾವ ಭಕ್ತನು ಶಿವನಲ್ಲಿ ಅರ್ಚನೆ ಮಾಡ್ತಾನೋ, ವಂದನೆ ಮಾಡ್ತಾನೋ, ಅಂತಹ ಶುದ್ಧ ಭಕ್ತನ ತಾಪತ್ರಯಗಳನ್ನು ಸುಡ್ತಾನಂತೆ ಈಶ್ವರ. ತಾಪತ್ರಯಗಳು ಅಂದರೆ ಆಗಾಮಿ, ಸಂಚಿತ, ಪ್ರಾರಬ್ಧ ಅನ್ನತಕ್ಕಂಥ 3 ಸುಟ್ಟು ಬಿಟ್ಟು ಆ 3 ಸುಟ್ಟ ಸಂಕೇತವಾಗಿ ಆ 3 ತಾನು ಭಸ್ಮವಾಗಿ ಲೇಪನ ಮಾಡಿಕೊಂಡು ಅಲ್ಲಿಗೆ 3 ಇಲ್ಲ ಅಂದರೆ ಜನ್ಮವಿಲ್ಲ ಅಂತ. ಅಂದರೆ ಯಾರಾದರೂ ಹುಟ್ಟಬೇಕಾದ್ರೆ ಈ 3 ಇರಬೇಕು. ನಾವು ಯಾವುದಾದ್ರೂ ಪಾಪ ಮಾಡಿರಬೇಕು, ಏನಾದರೂ ಪುಣ್ಯ ಮಾಡಿರಬೇಕು, 2ರ ಮಿಶ್ರಣ ಇರಬೇಕು, ಯಾವುದಾದ್ರೂ ಒಂದಿರಬೇಕು, ಹೀಗೆ ವಿವರಣೆ ಇದೆ. ಅಂದರೆ ಈ ಮಹಾನುಭಾವ ಭಕ್ತನ ಎಲ್ಲ ತಾಪತ್ರಯಗಳನ್ನೂ ಸುಟ್ಟು ಹಾಕಿ ಅವನಿಗೆ ಮತ್ತೆ ಜನ್ಮರಾಹಿತ್ಯವಾದಂತಹ ಮೋಕ್ಷ ಕ್ಷೇತ್ರವನ್ನು ದಯಪಾಲಿಸಿಬಿಡ್ತಾನೆ, ತನ್ನ ಸಾಯುಜ್ಯವನ್ನು ಕೊಟ್ಟು ಬಿಡ್ತಾನೆ ಅನ್ನುವಂಥದ್ದು ವಿಭೂತಿ ಧಾರಣೆ ಮಾಡಬಹುದಾದಂತಹ ಆ ಮಹೇಶನ ಸಂದೇಶ. ಆ ವಿಭೂತಿಯ ಮಧ್ಯದಲ್ಲೇ ಮತ್ತೊಂದು ನಾವು ದರ್ಶನ ಮಾಡ್ತೀವಿ, 3ನೆಯ ಕಣ್ಣನ್ನು, ವಿರೂಪಾಕ್ಷ ಅಂತ, ತ್ರ್ಯಂಬಕ ಅಂತ. ಶಿವನ 3 ಕಣ್ಣುಗಳ ಬಗ್ಗೆ ಒಂದು ಸೂರ್ಯ, ಒಂದು ಚಂದ್ರ, ಮತ್ತೊಂದು ಅಗ್ನಿ ಅಂತ ಹೇಳ್ತಾರೆ. ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ಮಾತ್ರ ಪರಮೇಶ್ವರ ಅಗ್ನಿಯ ಬಾಗಿಲನ್ನು ಬಿಚ್ಚುತ್ತಾನೆ. ಅದು ಜ್ಞಾನದ ದೃಷ್ಟಿಯೂ ಹೌದು, ಅಥವಾ ಪ್ರಳಯ ಕಾಲದ ಸಂಕೇತಕ್ಕಾಗಿ ಪ್ರಳಯವನ್ನು ಮಾಡಲೋ ಸಲುವಾಗಿಯೂ ಆ 3ನೆಯ ಕಣ್ಣನ್ನು ತೆಗಿತಾನೆ. ಕಾಮನನ್ನು ಸುಡಲಿಕ್ಕಾಗಿ ತೆಗೆದಿದ್ದ, ಅಥವಾ ಯಾವುದಾದರೂ ಕಾಣದ್ದನ್ನು ನೋಡಬೇಕಾದರೆ, ತ್ರಿಪುರರನ್ನು ಸಂಹಾರ ಮಾಡಬೇಕಾದರೆ ಆ 3ನೆಯ ಕಣ್ಣನ್ನು ತೆಗೆದು ನೋಡಿ ಆ ಒಂದು ಸರಳ ರೇಖೆಯಲ್ಲಿ ಬಂದಾಗ ಅವನನ್ನು ಮರ್ದನ ಮಾಡುವಂಥದ್ದು. ಹಾಗೆ ಜ್ಞಾನದ ಸಂಕೇತ ಅಗ್ನಿ ಅಂದರೆ ಬೆಳಕು ಅಂತ, ಬೆಳಕು ಅಂದರೆ ಜ್ಞಾನ ಅಂತ. ಜ್ಞಾನ ಎಲ್ಲಿರುತ್ತಪ್ಪ ಅಂದರೆ ಯಾರು ಶಿವನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಆ ಜ್ಞಾನ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ, ಕತ್ತಲೆ ಹೋಗುತ್ತೆ, ಜ್ಞಾನದ ಬೆಳಕು ಅವರಲ್ಲಿ ಹೊತ್ತುತ್ತೆ ಎನ್ನುವಂಥದ್ದು ವಿಚಾರ. ಇನ್ನು ಅದನ್ನು ಬಿಟ್ಟು ಕೆಳಗೆ ಬಂದರೆ, ಆ ಶಿವನ ಮುಖದಿಂದ ಹಾಗೇ ಕೆಳಗೆ ನೋಡ್ತಾ ಬಂದರೆ ಈ ಭಾಗದಲ್ಲಿ ಅವನಿಗೆ ಆ ಗರಳಕಂಠ, ವಿಷಕಂಠ, ನೀಲಕಂಠ ಅನ್ನುವ ಹೆಸರಿದೆ. ಎಲ್ಲ ಗೊತ್ತಿದೆ, ಸಮುದ್ರ ಮಥನ ಕಾಲದಲ್ಲಿ ಆ ಸಮುದ್ರವನ್ನು ಮಥಿಸಬೇಕು ಅಂತ ಹೇಳಿ ಮಂದರಗಿರಿಯನ್ನಿಟ್ಟು ಆ ಮಂದರಗಿರಿಯ ಸುತ್ತ ವಾಸುಕೆಯನ್ನು ಸುತ್ತಿ ಆ ಒಂದು ಭಾಗದಲ್ಲಿ ಅಸುರರು, ಇನ್ನೊಂದು ಭಾಗದಲ್ಲಿ ಸುರರು ಮತ್ತು ನಾರಾಯಣನೇ ಮುಂದೆ ನಿಂತಿದ್ದಾಗ ಮೊದಲು ಹುಟ್ಟಿದ್ದು ಹಾಲಾಹಲ.
ಈ ಹಾಲಾಹಲ ಹುಟ್ಟಿದಾಗ ಯಾರನ್ನು ಪ್ರಾರ್ಥನೆ ಮಾಡ್ತಾರೆ ಈ ದೇವತೆಗಳು? ರಾಮಾಯಣದಲ್ಲಿ ಸುಂದರವಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ದೇವದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ತ್ರಾಹಿನಃ ಶರಣಾಪನ್ನ ತ್ರೈಲೋಕ್ಯ ದಹನಾತ್ ವಿಷಾತ್. ಹೇ ಮಹಾದೇವ, 3 ಲೋಕಗಳನ್ನೂ ಸುಡಬಲ್ಲಂತಹ ಈ ವಿಷವನ್ನ ನೀನು ಪಾನ ಮಾಡಯ್ಯ ಅಂತ ನಾರಾಯಣನಾದಿಯಾಗಿ ಶಿವನನ್ನ ಪ್ರಾರ್ಥನೆ ಮಾಡಿದರು. ಶಿವ ಎದ್ದ. ಪಕ್ಕದಲ್ಲಿ ಆದಿಶಕ್ತಿಗಳಿದ್ದಾರೆ, ಏನು ಸ್ವಾಮಿ ಎದ್ರಿ? ಅವರು ಆ ವಿಷವನ್ನು ನನಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ನಾನು ಕುಡಿಯಬೇಕು ಅಂತ ಹೋಗ್ತಾ ಇದ್ದೇನೆ ಅಂದ. ಇದೇನು ಸ್ವಾಮಿ, ವಿಷ ಕೊಟ್ಟರೆ ಕುಡಿಯೋದೇ? ಕೇಸರಿ ಬಾತೋ ಇನ್ನೊಂದು ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಕೊಟ್ಟರೆ ತಿನ್ನಬಹುದಪ್ಪ, ಅಲ್ಲ ಆ ವಿಷವನ್ನು ಕೊಟ್ಟರೆ ಅದನ್ನು ಕುಡಿತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಶಿವ ಹೇಳ್ತಾನೆ, ಭಕ್ತರು ಏನು ಕೊಡ್ತಾರೆ ಅನ್ನುವುದು ನನಗೆ ಲಕ್ಷ್ಯವಿಲ್ಲ. ಅವರು ಯಾವುದನ್ನು ಪ್ರೀತಿಯಿಂದ ಕೊಡ್ತಾರೋ, ಭಕ್ತಿಯಿಂದ ನನಗೆ ಕೊಡ್ತಾರೋ ಅದಷ್ಟೇ ನಾನು ನೋಡ್ತೀನಿ ಹೊರತು ಯಾವ ಪದಾರ್ಥವನ್ನು ಕೊಡ್ತಾರೆ ಅಂತಲ್ಲ. ಯಾವುದೋ ಶ್ರೀಮಂತ ದೊಡ್ಡ ದೊಡ್ಡ ಹಣ್ಣು ಹಂಪಲಗಳನ್ನು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬಹುದು, ಪೂಜೆಯನ್ನೋ ವ್ರತವನ್ನೋ ಮಾಡಬಹುದು. ಆದರೆ ಒಬ್ಬ ಭಕ್ತ, ಬಡವ, ನಿಶ್ಶಕ್ತ, ಹಣವಿಲ್ಲದವನು, ನಿರ್ಗತಿಕನು ಕೇವಲ ಯಾವುದೋ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಹೇಳಿದಂತೆ ಯಾವುದಾದರೂ ಒಂದು ಪುಷ್ಪವನ್ನು, ಯಾವುದಾದರೂ ಒಂದು ನೀರು ಸಿಗೋಲ್ವೇ, ಆ ನೀರಲ್ಲಿ ಒಂದು ಬಿಂದುವನ್ನು, ಒಂದು ತೊಟ್ಟನ್ನು ಅದನ್ನು ಅರ್ಪಿಸಿ ಆ ಶಿವನಿಗೆ, ಆ ದೈವಕ್ಕೆ, ಆ ನಾರಾಯಣನಿಗೆ ಶರಣಾದರೆ ದೈವ ಅಷ್ಟಕ್ಕೆ ತೃಪ್ತಿ ಪಡ್ತಾನೆ. ನಿಮ್ಮಲ್ಲಿರುವಂಥ ಆಡಂಬರವನ್ನೋ ನೀವು ಕೊಡಬಹುದಾದಂಥ ವಿಶೇಷ ಪದಾರ್ಥಗಳನ್ನು ಖಂಡಿತ ಅವನು ಇಷ್ಟಪಡೋದಿಲ್ಲ. ಶಿವ ಹೇಳ್ತಾನೆ, ಅವರು ಏನು ಕೊಡ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ, ಅವರ ಆ ಕರೆಯುವ ಭಾವನೆ ಇದೆಯಲ್ಲ, ಆ ಭಕ್ತಿ ಇದೆಯಲ್ಲ, ಹಾಗಾಗಿ ಅದಕ್ಕೆ ನಾನು ಹೋಗಬೇಕಾಗಿದೆ. ಜೊತೆಗೆ ನಮಗೆ ತಡೆದುಕೊಳ್ಳುವ ಶಕ್ತಿ ಇದೆ ಕಷ್ಟವನ್ನ ಅಂದರೆ, ನಾವು ಲೋಕಕ್ಕೆ ಅದರಿಂದ ಒಳ್ಳೆಯದಾಗತ್ತೆ, ಮಂಗಳವಾಗತ್ತೆ ಲೋಕಕ್ಕೆ ಅನ್ನುವುದಾದರೆ ನಾವು ಆ ವಿಷವನ್ನು ಪಾನ ಮಾಡಬೇಕಾಗಿದೆ ಪಾರ್ವತಿ ಅಂತ ಹೇಳಿ ಶಿವ ಬಂದು ಆ ಬೊಗಸೆಯಲ್ಲಿ ಆ ವಿಷವನ್ನು ಹೀರಿ ಅದನ್ನು ಪಾನ ಮಾಡಿದನಂತೆ. ಅದನ್ನ ನಮ್ಮ ಕನ್ನಡದ ಕವಿ ರಾಘವಾಂಕ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಜಡ ಇಡು ಕೊರೆಡೆ ರೆಡೆಯೊಳಾಡಿ ಇಡುವ ಕಡಲ ತಾಡಿ ಬಿಡಿ ದುಡುಗಡನ ದೊಡೆಯ ನೊಡಲೊಡಗು ನೋಡು ನೋಡುಗಿ ಬಡಕರಿಸಿ ಮಿಡು ಮಿಡುಗಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡುನಯನದ ಮುಡುವಿಡುವ ಜಲಧಿಯಂ ಕಡೆವ ಕಡೆಯೊಳ್ ಮೂಡಿ ಗುಡಿ ಗುಡಿಸಿ ಪಡೆಯ ಪಡಲಿಡೆ ಕೆಡುಕುವದ ತುಳುಕಿ ಪಿಡಿದು ಒಡನೆ ಪೊಸೆದು ಕೊರಳೆಡೆ ತೊಡೆದ ಹಂಪೆಯ ಮೃಡಂ ಬಿಡದೆ ಸಲಹುಯಮ್ಮ ಅಂತ ಹೇಳಿ ರಾಘವಾಂಕ ಉದ್ಧರಿಸ್ತಾರೆ ಆ ಗೀತೆಯಲ್ಲಿ. ಅಂದರೆ ಆ ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಆ ಸನ್ನಿವೇಶವನ್ನ, ಹಾಲಾಹಲ ಉತ್ಪತ್ತಿಯನ್ನ, ದೇವತೆಗಳು ಪ್ರಾರ್ಥನೆ ಮಾಡುವುದನ್ನ, ಶಿವ ಬಂದು ಅದ ಕುಡಿದದ್ದನ್ನ ಹೀಗೆಲ್ಲ ವರ್ಣನೆ ಮಾಡಿದ್ದಾನೆ. ಅದರಲ್ಲಿ ಕನ್ನಡದಲ್ಲಿ ಅಂಥ ವಿಶೇಷವಾದಂಥ ಪದ್ಯಗಳು ಇದೆ. ಕುಮಾರವ್ಯಾಸನಲ್ಲಾಗಲಿ ಅಥವಾ ಲಕ್ಷ್ಮೀಶನ ಜೈಮಿನಿ ಭಾರತವಾಗಲಿ, ರನ್ನನಾಗಲಿ, ಯಾರು ಕನ್ನಡದ ದಾರಿದ್ರ್ಯವಿದ್ದರೆ, ಶಬ್ದ ದಾರಿದ್ರ್ಯವಿದ್ದರೆ ದಯಮಾಡಿ ಒಮ್ಮೆ ಕುಮಾರವ್ಯಾಸನನ್ನೋ ರಾಘವಾಂಕನನ್ನು ಅಥವಾ ಲಕ್ಷ್ಮೀಶನನ್ನು ಓದಿಬಿಟ್ರೆ ಅವರು ಶಬ್ದ ಭಂಡಾರಿಗಳಾಗಿಬಿಡ್ತಾರೆ. ಕನ್ನಡದಲ್ಲಿ ಅಧಿಕೃತವಾದಂಥ ಅಧಿಕಾರ ಮಾತನಾಡುವಂಥ ಶಕ್ತಿ ಅವರಿಗೆ ಬರುತ್ತೆ ಎನ್ನುವಂಥದ್ದು ಎಲ್ಲರ ಪಂಡಿತರ ಆದೇಶ, ಹಿರಿಯರ ಒಂದು ಉಪದೇಶ. ಅಂತೂ ಶಿವ ಬಂದು ಅದನ್ನು ಪಾನ ಮಾಡಿದಾಗ ಪಾರ್ವತಿ ಬಂದು ಗಟ್ಟಿಯಾಗಿ ಆ ಕೊರಳಿನ ಭಾಗವನ್ನು ಹಿಡಿತಾಳಂತೆ. ಯಾಕೆಂದರೆ ಇನ್ನು ಇಳಿದು ಬಿಟ್ಟರೆ ಶಿವನ ಗರ್ಭದಲ್ಲಿ ಇನ್ನು ಎಷ್ಟು ಬ್ರಹ್ಮಾಂಡಗಳಿದೆಯೋ, ಇನ್ನು ಯಾವ ಯಾವ ಶಕ್ತಿ ಇದೆಯೋ ಅದೆಲ್ಲ ಸುಟ್ಟು ಹೋಗುತ್ತಲ್ಲ ಅಂತ ಹೇಳಿ ಬಂದು ಗಟ್ಟಿಯಾಗಿ ಹೀಗೆ ಹಿಡಿದಾಗ ಆ ವಿಷ ಅಲ್ಲಿ ನಿಲ್ಲುತ್ತೆ. ಆಗ ಈ ಭಾಗ ನೀಲಕಂಠವಾಗುತ್ತೆ. ಆ ವಿಷ ನಿಂತಿದ್ದ ಜಾಗ ಒಂದು ಈ ಬಿಲ್ಲೆಯಂತೆ ಅಲ್ಲಿ ಒಂದು ವಿಷದ ರೂಪದಲ್ಲಿ ಕಾಣುವಂಥ ಒಂದು ಗುರುತಾಗಿ ನಿಂತ್ಕೊಂಡು ಬಿಡುತ್ತೆ ಅಂತ ಹೇಳಿ ವಿವರಣೆಯನ್ನು ಕೊಡ್ತಾರೆ. ಅಂದರೆ ನಂಜನುಂಡ ನಂಜುಂಡೇಶ್ವರ ಎಂಬ ಹೆಸರಿಗೂ, ನೀಲಕಂಠ ಅನ್ನುವಂಥ ಹೆಸರಿಗೂ, ಶ್ರೀಕಂಠ ಅನ್ನುವ ಹೆಸರಿಗೂ ಶಿವ ಪಾತ್ರನಾದ ಅಂತ. ಅಂದರೆ ಭಕ್ತರ ಕಷ್ಟಕ್ಕಾಗಿ ತಾನು ಯಾವ ರೀತಿಯಲ್ಲಾದರೂ ನೆರವಾಗಲು ಸಿದ್ಧನಾಗ್ತಾನೆ ಅನ್ನುವಂಥ ಒಂದು ಅರ್ಥವನ್ನು ಸೂಚಿಸಬಹುದಾದಂಥ ಒಂದು ವಿಚಾರ. ಇನ್ನು ಅದನ್ನು ಬಿಟ್ಟು ಸ್ವಲ್ಪ ಕೆಳಗೆ ಬಂದರೆ ಅಥವಾ ಅದರ ಸುತ್ತಲೇ ಗಮನಿಸಿಬಿಟ್ಟರೆ ಶಿವ ಸರ್ಪಭೂಷಣ ಅಂತ ನಾಗಭೂಷಣನಾಗಿದ್ದಾನೆ.
ಸರ್ಪ ಅನ್ನುವಂಥದ್ದು ಮೃತ್ಯುವಿಗೆ ಸಂಕೇತ. ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಮೃತ್ಯು ಬರುತ್ತೋ ಗೊತ್ತಿಲ್ಲ. ಶಿವನ ಮಹಿಮೆ ಏನಪ್ಪ ಅಂದರೆ, ಶಿವನೊಬ್ಬನೇ ಮಾಡಿದಂಥ ಒಂದು ಕೆಲಸ ಏನಪ್ಪ ಅಂದರೆ, ಒಂದು ಕಾಮನನ್ನು ಸುಟ್ಟವನು, ಇನ್ನೊಂದು ಮೃತ್ಯು ದೇವತೆಯನ್ನು ಒದ್ದವನು ಅಂತ. ಕಾಮನನ್ನು ಸುಟ್ಟ ಉದ್ದೇಶ ಏನಪ್ಪ ಅಂದರೆ, ತಾನು ಕಾಮಾರಿಯಾದ ಅನ್ನುವಂಥದ್ದು. ಯಾರಿಗಾದರೂ ಜನ್ಮ ಮರಣಗಳ ವಿಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಉದ್ದೇಶವಿದ್ದರೆ ಅವನು ಶಿವನಾರಾಧಕನಾಗಬೇಕು ಅಂತ. ಯಾಕೆಂದರೆ ಅವನು ಶಿವ ಕಾಮನನ್ನು ಸುಟ್ಟ ಅಂದರೆ ಅವನು ಮನುಷ್ಯನ ಆಸೆಗಳಿಗೆ, ಬಯಕೆಗಳಿಗೆ, ಯಾವುದೋ ಭೋಗದ ಹಿನ್ನೆಲೆಯಲ್ಲಿ ಬರಬಹುದಾದಂಥ ಮನಸ್ಸಿನ ಉತ್ಪನ್ನಗಳಿಗೆ ಅವನು ಕಡಿವಾಣ ಹಾಕಿದ, ಸುಟ್ಟು ಹಾಕಿದ ಅಂತ. ಮತ್ತೆ ಯಮನನ್ನು ಒದ್ದ ಅಂದರೆ ಮೃತ್ಯುವನ್ನೇ ಮೆಟ್ಟಿ ನಿಂತ ಕಾಲಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಈ ಕೆಲಸವನ್ನು ಮಾಡಿದ್ಯಾರಪ್ಪ ಅಂದರೆ ಕೇವಲ ಶಿವ ಮಾತ್ರ. ಒಂದು ಕಾಮನನ್ನು ಸುಟ್ಟ, ಜನ್ಮವಿಲ್ಲದಂತೆ ಮಾಡಿದ, ಇನ್ನೊಂದು ಮೃತ್ಯು ಮೇಲೆ ತಾನೇ ಮೆಟ್ಟಿ ನಿಂತ ಮೃತ್ಯುಂಜಯನಾದ. ಅಂದರೆ ಶಿವ ಇವೆರಡೂ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ಹಾಗೆ ಸರ್ಪಭೂಷಣನಾಗಿದ್ದಾನೆ ಅಂದರೆ ಅವನು ಆ ಸರ್ಪ ಅನ್ನುವಂಥದ್ದು ಕಾಲವನ್ನು ನಿರ್ಧಾರ ಮಾಡತಕ್ಕಂಥದ್ದು, ಮೃತ್ಯುವನ್ನು ನಿರ್ಧಾರ ಮಾಡತಕ್ಕಂಥದ್ದು. ಅಂತಹ ಮೃತ್ಯುವನ್ನೇ ತಾನು ಕೊರಳಿಗೆ ಮಾಲೆಯಾಗಿ ಧರಿಸಿಬಿಟ್ಟಿದ್ದಾನೆ ಅಂತ ಅರ್ಥ. ಇನ್ನೊಂದು ಯೋಗಾರ್ಥದಲ್ಲಿ ನೋಡುವುದಾದರೆ, ನಮ್ಮ ದೇಹದಲ್ಲಿ ಮೂಲಾಧಾರ ಅನ್ನುವಂಥ ಕ್ಷೇತ್ರದಲ್ಲಿ ಕುಂಡಲಿನಿ ಸ್ವರೂಪನಾಗಿ ಆ ಸರ್ಪವಿದೆ ಅಂತ ಹೇಳ್ತಾರೆ ಸಾಧಕರು. ಆ ಕುಂಡಲಿನಿ ಎನ್ನುವಂಥದ್ದು ನಿದ್ರೆ ಮಾಡ್ತಾ ಇರುತ್ತಂತೆ. ಯಾವ ಸಾಧಕ ಯೋಗ ಮಾರ್ಗದಲ್ಲಿ ಪ್ರವರ್ತಕನಾಗಿ ಆ ಯೋಗ ಗುರುವಿನಿಂದ ಸಾಧನೆಯ ಉಪದೇಶಗಳನ್ನು ಪಡೆದು ಆ ಕ್ರಮಗಳನ್ನು ಅನುಸರಿಸಿ ಆ 6 ಚಕ್ರಗಳನ್ನು ಸುಷುಮ್ನಾ ನಾಡಿಯ ಮುಖೇಣ ಆ ಮಲಗಿದ್ದಂತಹ ಕುಂಡಲಿಯ ಸ್ವರೂಪರಾದ ಸರ್ಪವನ್ನು ಎಬ್ಬಿಸಿ 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 6 ಚಕ್ರವನ್ನು ಮೀರಿ ಈ ಸಹಸ್ರಾರದಲ್ಲಿ ತನ್ನ ಆ ಫಣೆಯನ್ನು ತೆಗೆದು ಸುಧಾರಸೆಯನ್ನು ಕೊಡುತ್ತೆ ಅನ್ನುವಂಥದ್ದು. ಅಂದರೆ ಈ ಸರ್ಪ ಅನ್ನುವಂಥದ್ದು ಅಮೃತದ ಸುಧೆಯನ್ನೂ ಕೊಡುತ್ತೆ ನಮ್ಮ ದೇಹದಲ್ಲಿ ಇದ್ದುಕೊಂಡು ಯಾರು ಸಾಧನೆ ಮಾಡ್ತಾರೋ ಅವರಿಗೆ, ಅಥವಾ ಅದು ಮೃತ್ಯುವಿಗೆ ಸಂಕೇತವೂ ಆಗತ್ತೆ ಅನ್ನುವಂಥ ವಿಚಾರವನ್ನು ಹೇಳುವಂಥ ಯೋಗೀಕವಾದಂಥ ಸಾಧನಾ ಮಾರ್ಗದ ಒಂದು ಕ್ರಮದಲ್ಲಿ ಹೇಳುವಂಥ ವಿಚಾರ. ಇನ್ನು ಹಾವಿನ ಸುತ್ತಲೇ ಮತ್ತೊಂದು ಮಾಲೆ ಇದೆ, ಅದನ್ನು ರುದ್ರಾಕ್ಷಿ ಮಾಲೆ ಅಂತ ಹೇಳ್ತಾರೆ. ರುದ್ರಾಕ್ಷಿ ನಾನಾಗಲೇ ಹೇಳಿದ್ದೆ, ತಾರಕನ ಮಕ್ಕಳು ವಿದ್ಯುನ್ಮಾಲಿ, ತಾರಕಾಕ್ಷ, ಹೀಗೆ ಇನ್ನೊಬ್ಬ, ಈ 3 ಜನಗಳು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ಒಬ್ಬ ಲೋಹದ ನಗರವನ್ನ, ಇನ್ನೊಬ್ಬ ಚಿನ್ನದ್ದು, ಇನ್ನೊಂದು ಬಂಗಾರದ, ಇನ್ನೊಂದು ತಾಮ್ರದ್ದು, ಹೀಗೆ ಯಾವುದೋ ಒಂದು ಪುರಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಮತ್ತೆ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಯಾರು ಈ 3 ಸುಟ್ಟು ಭಸ್ಮ ಮಾಡುತ್ತಾರೋ ಆಗ ನಾವು ಸಾಯ್ತೀವಿ ಎನ್ನುವಂಥ ವರವನ್ನು ಪಡ್ಕೊಂಡಿರ್ತಾರೆ. ಇವರೇ ತ್ರಿಪುರರು ಅಂತ, ತಾರಕನ ಮಕ್ಕಳು. ಇವರ ಹಾವಳಿ ಜಾಸ್ತಿಯಾದಾಗ ಪರಮೇಶ್ವರ ವಿಶೇಷವಾದಂಥ ರಥವನ್ನು ಏರಿಕೊಂಡು ಬರ್ತಾನೆ. ಅದಕ್ಕೆ ಬ್ರಹ್ಮನೇ ಸಾರಥಿಯಾಗಿರ್ತಾನೆ, ವೇದಗಳೇ ಆ ತುರಗವಾಗಿರುತ್ತೆ, ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಸೂರ್ಯಚಂದ್ರರೇ ಚಕ್ರವಾಗಿರುತ್ತೆ ಆ ರಥಕ್ಕೆ, ಆ ಮೇರು ಪರ್ವತವೇ ಆ ಶಿವನ ಧನುಸ್ಸಾಗಿರುತ್ತೆ, ಅದಕ್ಕೆ ಶಿಂಜಣಿಯಾಗಿರ್ತಾನೆ, ಹೀಗೆ ಈ ಸಾಕಷ್ಟು ನಾರಾಯಣನೇ ಬಾಣನಾಗಿರ್ತಾನೆ, ಬಿಲ್ಲಾಗಿರುತ್ತೆ ಎನ್ನುವಂಥದ್ದು ವಿಚಾರಗಳು ಮಾಡ್ತಾರೆ. ಆ ಪರಮೇಶ್ವರ ಬಂದು ಆ ತ್ರಿಪುರರನ್ನ ಮರ್ದನ ಮಾಡಬೇಕು ಅಂತ ಹೇಳಿ ನಿಂತ್ಕೊಳ್ತಾನಂತೆ. ನಿಂತ 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 ಕದಲದ ಕಲ್ಲಾಗಿ ನಿಂತು ಬಿಟ್ಟ. ಆದ್ದರಿಂದ ಅವನನ್ನು ಸ್ಥಾಣು ಅಂತ ಹೇಳಿ ಕರೆದರು. ಕದಲದೇ ನಿಲ್ಲುವಂತಹ ಶಿವನನ್ನ ಸ್ಥಾಣು ಅಂತ ಕರೆದರು. ಆಗ ಯಾವಾಗ 3 ರೇಖೆಗಳು ಒಂದೇ ಸಮನಾಗಿ ಬರುವುದನ್ನು ಕಾಣಿಸಲಿಲ್ಲವೋ ಆಗ 3ನೆಯ ಕಣ್ಣನ್ನು ಬಿಚ್ಚಿದ. 3ನೆಯ ಕಣ್ಣು ಜ್ಞಾನದ ಕಣ್ಣನ್ನು ಬಿಚ್ಚಿ ಆಗ ಗಮನಿಸ್ತಾ ನೋಡ್ತಾ ನಿಂತ್ಕೊಂಡ. ಆಗ ಯಾವಾಗಲೂ ಒಂದೇ ಸಮ ಕಣ್ಣು ತೆಗೆದಿದ್ದರೆ ಸಾಧಾರಣವಾಗಿ ಅಲ್ಲಿಂದ ಸ್ವಲ್ಪ ಕಣ್ಣಲ್ಲಿ ನೀರು ಬರುವಂಥದ್ದು ಸಹಜ. ಹಾಗೆ ಶಿವನಿಗೂ ಸಹ ಅವನ ಅಕ್ಷಿಯಿಂದ ಒಂದಷ್ಟು ಅಶ್ರುಗಳು, ಅಂದರೆ ಆ ನೀರು ಹರಿದು ಬಂತಂತೆ. ಆ ಹರಿದು ಬಂದ ನೀರು ಭೂಮಿಯ ಮೇಲೆ ಬಿದ್ದಾಗ ಮರವಾಗಿ ರುದ್ರನ ಅಕ್ಷಿಯಿಂದ ಬಿದ್ದದ್ದು ಅದು ರುದ್ರಾಕ್ಷಿಯಾಗಿ ಯಾವ ಶಿವಭಕ್ತರು ಅದನ್ನು ಧಾರಣೆ ಮಾಡಿ ಪೂಜಾ ಸಂದರ್ಭದಲ್ಲಾಗಲಿ ವಿಶೇಷ ಸಂದರ್ಭಗಳಾಗಲಿ ಧಾರಣೆ ಮಾಡ್ತಾರೋ ಅದಕ್ಕೆ ವಿಶೇಷ ಅರ್ಥಗಳೆಲ್ಲ ಇದೆ. 1 ಮುಖದ ರುದ್ರಾಕ್ಷಿಯಿಂದ ಏನು ಫಲ, 2 ಇದ್ದರೆ ಏನು ಫಲ, ಇದೆಲ್ಲ ವಿವರಣೆ ಇದೆ.
ಅಂತೂ ರುದ್ರಾಕ್ಷಿ ಹುಟ್ಟಿದ್ದು ತ್ರಿಪುರರ ಸಂಹಾರದ ಕಾಲದಲ್ಲಿ ರುದ್ರನ ಕಣ್ಣಿನಿಂದ ಬಿದ್ದ ಅಶ್ರು ನೀರಿನಿಂದ ಅನ್ನುವಂಥದ್ದು ಕಥೆಯಲ್ಲಿ ಬರುವಂಥ ವಿವರಣೆ. ಹಾಗಾಗಿ ರುದ್ರಾಕ್ಷಿಯ ಮಹಿಮೆಯನ್ನು ಸಾಕಷ್ಟು ಹೇಳುವಂಥದ್ದು ಉಂಟು. ಇನ್ನು ಮುಂದಿನ ವಿಚಾರವನ್ನು ಹೇಳುವಾಗ ಆ ಶಿವನ ಕಂಠದಲ್ಲಿ ಇರುವಂಥದ್ದು ಶೋಭಿಸುವಂಥದ್ದು ರುಂಡಮಾಲೆ ಅಂತ, ರುಂಡಮಾಲಾಧರನಾಗಿದ್ದಾನೆ ಅಂತ. ಈ ರುಂಡಮಾಲೆಗೂ ಸಾಕಷ್ಟು ಹಿನ್ನೆಲೆ ಇದೆ. ಶಿವ ಅನೇಕ ಕಲ್ಪಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಪ್ರತಿಯೊಂದು ಹೊಸ 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 ಲಯವನ್ನು ಮಾಡಿ ಸೃಷ್ಟಿಯನ್ನು ಮಾಡಬೇಕಾದಾಗ ಒಬ್ಬೊಬ್ಬ ಬ್ರಹ್ಮರನ್ನು ಸೃಷ್ಟಿ ಮಾಡ್ತಾನೆ. ಆ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಏನು ಮಾಡ್ತಾನೆ ಅನ್ನುವುದನ್ನು ನಾವು ಇಲ್ಲಿಗೆ ನಿಲ್ಲಿಸಿಕೊಂಡು ಮುಂದೆ ಏನನ್ನು ಮಾಡ್ತಾನೆ ಅನ್ನುವುದನ್ನು ನಾಳೆಯ ಸಂಚಿಕೆಯಲ್ಲಿ ಅದನ್ನು ವಿವರಣೆಯನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ನಮಸ್ಕಾರ.